ದೊಡ್ಡಪಂಗನಹಳ್ಳಿ ಮಜರ ಪಿ ನಿಗುವಂಕ ಗ್ರಾಮದ ಸುಮಾರು 50 ಕುಟುಂಬಗಳಿಗೆ ಸರಿಯಾದ ರಸ್ತೆ ಇಲ್ಲದ ಕಾರಣ ನಕಾಶ ರಸ್ತೆ ಇದ್ದರೂ ಸಹ ಒಂದು ಕುಟುಂಬದ ಮಹಿಳೆ ಮತ್ತು ಆಕೆ ಗಂಡ ದೌರ್ಜನ್ಯದಿಂದ ಸುಮಾರು 50 ಟ್ರಾಕ್ಟರ್ಸ್ ಕಲ್ಲು ಗುಂಡೆಗಳನ್ನು ತೋಡಿ ಅಡ್ಡಲಾಕಿ ತೊಂದರೆ ಕೊಡ್ತಾ ಇದ್ದನ್ನು ಸುಮಾರು ಗ್ರಾಮಸ್ಥರು ಹಲವು ಬಾರಿ ಗ್ರಾಮ ಪಂಚಾಯತಿಗೆ ತಹಸೀಲ್ದಾರಿಗೆ ಮನವಿ ಮಾಡಿಕೊಂಡು ಸಹ ಯಾವುದೋ ಸ್ಪಂದನೆಗೆ ಮುಂದಾಗ್ತಾ ಇರಲಿಲ್ಲ. ಮತ್ತು ಗ್ರಾಮಸ್ಥರ ದೂರಿನ ಮೇಲೆ ನಮ್ಮ RFF ಸಂಘಟನೆಗೆ ಮತ್ತು ಜೀವಿಕಾ ಸಂಸ್ಥೆಗೆ ಅವರು ಒಂದು ಮನವಿಯನ್ನು ಕೊಟ್ಟಾಗ ಅವರ ಮನವಿಗೆ ಸ್ಪಂದಿಸಿ ನಾವು ದಿನಾಂಕ 30/6/2025 ಪೊಲೀಸ್ ಠಾಣೆಗೆ ಒಂದು ಮನವಿಯನ್ನು ಕೊಡ್ತೀವಿ. ನಮ್ಮ ಮನವಿಗೆ ಸ್ಪಂದಿಸಿ ಪೊಲೀಸ್ ಆರಕ್ಷಕ ಉಪನಿರೀಕ್ಷಕರಾದ ಕಿರಣ್ ಸಾರ್ ಅವರು ನಮ್ಮ ಒಂದು ಮನವಿಯನ್ನು ಪರಿಗಣನೆಗೆ ತಗೊಂಡು ತಕ್ಷಣ ಧರಣಿ ಮಾಡೋ ಅವಕಾಶ ಬೇಡ, ನಾನಿನ್ನು ಪರಿಹರಿಸ್ತೇನೆ ಅಂತೇಳಿ ದಿನಾಂಕ 1/7/2025 ನಾನು ಕೊಟ್ಟ ಮಾರನೇ ದಿನವೇ ತಕ್ಷಣ ಕಾರ್ಯಪ್ರವೃತ್ತರಾಗಿ ಅಲ್ಲಿ ಏನು ಅಡ್ಡ ಹಾಕಿದ ಕಲ್ಲುಗುಡ್ಡೆಗಳನ್ನು ಸುಮಾರು ಒಂದು JCB 3 ಟ್ರಾಕ್ಟರ್ಗಳನ್ನು ತರಿಸಿ 50 ಟ್ರಾಕ್ಟರ್ಗಳ ಕಲ್ಲುಗುಡ್ಡೆಗಳನ್ನು ತೆರವುಗೊಳಿಸಿ ಅಲ್ಲಿನ ದೊಡ್ಡಪಂಗನಹಳ್ಳಿ ಮಜರ ಪೀನುಗಂಕ ಗ್ರಾಮಸ್ಥರಿಗೆ ಓಡಾಡಲು ಅನುವು ಮಾಡಿಕೊಟ್ಟಿರ್ತಾರೆ. ಹಾಗಾಗಿ ಅವರಿಗೆ ಗ್ರಾಮಸ್ಥರ ಪರವಾಗಿ ಮತ್ತು ನಮ್ಮ ರೂಟ್ಸ್ ಫಾರ್ ಫ್ರೀಡಮ್ ಜೀವಿಕಾ ಸಂಸ್ಥೆ ಪರವಾಗಿ ನಮ್ಮ ಪೊಲೀಸ್ ಇಲಾಖೆಗೆ ಹಾಗೂ ಆರಕ್ಷಕ ಉಪನಿರೀಕ್ಷಕ ಕಿರಣ್ ಸಾರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ತಾಲೂಕು ಆಡಳಿತ ಅಲ್ಲಿರ್ತಕ್ಕಂಥ ರಸ್ತೆನ ತಕ್ಷಣ ಸರ್ವೆ ಮುಖಾಂತರ ತೆರವುಗೊಳಿಸದೇ ಇದ್ದ ಪಕ್ಷದಲ್ಲಿ ತಾಲೂಕ್ ಪಂಚಾಯತ್ ಮುಂದೆ ರಾತ್ರಿ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದೆಂದು ತಮ್ಮ ಪತ್ರಿಕೆಗಳ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಪೊಲೀಸ್ ಇಲಾಖೆ ಏನು ಇವತ್ತು ಜನಸ್ನೇಹಿ ಪೊಲೀಸ್ ಇಲಾಖೆ ಅಂತೇಳಿ ಸರ್ಕಾರ ಆದೇಶ ಮಾಡಿತ್ತು, ಅದನ್ನು ಇವತ್ತು ಕಾಮಸಮುದ್ರ ಪೊಲೀಸ್ ಠಾಣೆಯವರು ಸಾಬೀತುಪಡಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಜೈ ಅಂಬೇಡ್ಕರ್. ನಿರ್ಭಯ್ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.